ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣದ ಜೊತೆಗೆ ರಾಜ್ಯದಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಕೂಡ ಕಾವೇರ್ತಾ ಇದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಾಮಿನೇಷನ್ ಭರಾಟೆ ಬಾಗಲಕೋಟೆಯಲ್ಲಿ ಜೋರಾಗ್ತಾ ಇದ್ದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಕೆಗೆ ಮುಂದಾದರು. ಉಪವಿಭಾಗೀಯ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಚರಂತಿಮಠ ಅವರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಗೋವಿಂದ ಕಾರಜೋಳ, ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಹಾಗೆ ಶ್ರೀರಾಮುಲು, ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ಜಿಲ್ಲಾಧ್ಯಕ್ಷ ಎಸ್ ಟಿ ಪಾಟೀಲ್, ರಾಜ್ಯಸಭಾ ಸದಸ್ಯ ನಾರಾಯಣ್ ಭಾಂಡಾಗೆ ಸಾಥನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಹಲವು ಪ್ರಮುಖ ಲೀಡರ್ಸ್ಗಳು ಕೂಡ ಚರಂತಿಮಠ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಕಾನ್ಫಿಡೆನ್ಸ್ ಮಾತುಗಳನ್ನು ಆಡೋದ್ರ ಮುಖಾಂತರ ನಾಮಿನೇಷನ್ ಸಲ್ಲಿಕೆ ಮಾಡಬೇಕಾದ್ರೆ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಕೇವಲ 5,800 ಮತಗಳಿಂದ ಹೋದ್ ಸಲ ಅವರು ಚರಂತಿಮಠ ಅವರು ಸೋಲನ್ನ ಕಂಡಿದ್ರು. 5,800 ಮತಗಳಿಂದ ಸೋಲನ್ನ ಕಂಡಿದ್ರು. ಈಗ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ, ಈ ಸಲ ಗೆದ್ದೇ ಗೆಲ್ತೀವಿ ಅಂತ. ಬಿಜೆಪಿ ಅವರಿಗೆ ಮತ್ತೆ ಈ ಸಲವೂ ಕೂಡ ಬೈ ಎಲೆಕ್ಷನ್ ನಲ್ಲೂ ಚರಂತಿಮಠ ಅವರಿಗೆ ಮಣೆ ಹಾಕಿದೆ. ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ವಿಜಯೇಂದ್ರ ಅವರು, ನೋಡಿ ಮಗ ವಿಜಯೇಂದ್ರ ಇಲ್ಲಿದ್ದಾರೆ ಬಾಗಲಕೋಟೆಯಲ್ಲಿ. ದಾವಣಗೆರೆ ದಕ್ಷಿಣ ಭಾಗಕ್ಕೆ ಅವರ ತಂದೆ ಯಡಿಯೂರಪ್ಪ ಅವರು ಹೋಗ್ತಾ ಇದ್ದಾರೆ, ಅಲ್ಲಿಯ ಶ್ರೀನಿವಾಸ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ. ಉಳಿದಂತೆ ಹಲವು ನಾಯಕರುಗಳು ಇಲ್ಲಿ, ಜಗದೀಶ್ ಶೆಟ್ಟರ್ ಅವರು ಸೇರಿದಂತೆ ಪ್ರಹ್ಲಾದ್ ಜೋಶಿ ಅವರು, ವಿಜಯೇಂದ್ರ, ಹೀಗೆ ಇನ್ನೂ ಹಲವು ಬಿಜೆಪಿಯ ನಾಯಕರುಗಳು ಚರಂತಿಮಠ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಉಪಕಣದ ಬಿಜೆಪಿ ಭಿನ್ನಮತ ಶಮನಕ್ಕೆ ಸಂಬಂಧಪಟ್ಟಂತೆ ವೀರಣ್ಣ ಚರಂತಿಮಠ್ ಮತ್ತು PH ಪೂಜಾರ್ ನಡುವೆ ಇದ್ದಂತಹ ಮುನಿಸನ್ನ ತೊಡೆದು ಹಾಕುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಂಧಾನ ಸಕ್ಸಸ್ ಆಗಿದೆ. ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ಸಂಧಾನ ಆಗಿದ್ದು ಇಬ್ಬರಿಗೂ ಕೂಡ ಮುನಿಸು ಮರೆತು ಒಂದಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಭೆ ಬಳಿಕ ಒಟ್ಟಿಗೆ ನಿಂತು ಪೋಸ್ ಕೊಟ್ಟಿದ್ದಾರೆ ಬಿಜೆಪಿಯ ಲೀಡರ್ಸ್ಗಳೆಲ್ಲರೂ ಕೂಡ. ಈ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ, ನಮ್ಮಲ್ಲಿ ಯಾವುದೇ ರೀತಿಯ ಬಿರುಕು ಒಡಕು ಇಲ್ಲ ಅಂತ. ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೆದಂತಹ ಸಂಧಾನ ಸಭೆ ಏನಿದೆ ಅದು ಸಕ್ಸಸ್ ಆಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ರು ಸಂಸದ ಗೋವಿಂದ ಕಾರಜೋಳ, ಸಂಸದ PC ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯ ನಾರಾಯಣ ಭಾಂಡಾಗೆ, ಹಾಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಾಸಕ ಸಿದ್ದು ಸವದಿ ಎಲ್ಲರೂ ಇದ್ರು. ಎಲ್ಲರೂ ಒಟ್ಟಿಗೆ ಜೋಡಿಸಿ ಮೇಲಕ್ಕೆತ್ತೋದ್ರ ಮುಖಾಂತರ ನಮ್ಮಲ್ಲಿ ಯಾವುದೇ ರೀತಿಯ ಬಿರುಕುಗಳಿಲ್ಲ ಅನ್ನುವ ಸಂದೇಶ ಸಾರಿದ್ದಾರೆ. ಚರಂತಿಮಠ ಅವರ ಪರವಾಗಿ ಇಡೀ ಬಿಜೆಪಿ ಇಲ್ಲಿ ಬೂತ್ ಮಟ್ಟದಿಂದಲೂ ಕೆಲಸ ಮಾಡುತ್ತೆ, ಬೈ ಎಲೆಕ್ಷನ್ ನಲ್ಲಿ ಗೆಲುವು ನಮ್ಮದೇ ಅಂತ ಹೇಳೋದ್ರ ಮುಖಾಂತರ ಜೋಶು ವ್ಯಕ್ತಪಡಿಸಿದ್ದಾರೆ.